ಹೇಳಿ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ತಾನೆ. ಈಗಾಗಲೇ 2 ತಿಂಗಳಾಗಿದೆ, ಮುಂಗಾರು ಮಳೆ ಪ್ರಾರಂಭವಾಗಿ 2 ತಿಂಗಳಾಗಿದೆ. ಇಲ್ಲಿವರೆಗೂ ಯಾವುದೇ ಡ್ಯಾಮು ತುಂಬಿಲ್ಲ, ನೀರಿಲ್ಲ, ಮಳೆ ಇಲ್ಲ. ಈ ಸಂದರ್ಭದಲ್ಲಿ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸಿಕೊಳ್ಳೋದಿಲ್ಲ. 1991ರಲ್ಲಿ ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು ನಾನು ಬಂಗಾರಪ್ಪನವ್ರನ್ನ ಕೇಳಿ ದಯವಿಟ್ಟು ನೀವು ಬಿಡಬೇಡಿ, ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದ್ದು. ಅವತ್ತು ಸುಗ್ರೀವಾಜ್ಞೆ ಹೊರಡಿಸಿ. ಅದೇ ರೀತಿ ಇವತ್ತು ನೀವು ಮೇಕೆದಾಟು ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದಿರಿ. ಇವತ್ತು ನಿಮಗೆ ಬದ್ಧತೆ ಇದೆ. ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನೋ ಒಂದು ತೀರ್ಮಾನವನ್ನು ತಗೊಳ್ಳಬೇಕು, ಮೇಲ್ಮನವಿಯನ್ನು ಸಲ್ಲಿಸಬೇಕು. ನಮ್ಮ ನಾಯಕರು ಹೇಳಿದಂಗೆ ಕರ್ನಾಟಕ ಬಂದ್ಗೆ ನಾವು ನಾಡಿದ್ದು ತೀರ್ಮಾನ ಮಾಡಿ ಕರೆ ಕೊಡ್ತೀವಿ. ಇದರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಡ್ತೀನಿ. ಇಡೀ ಬೇರೆ ಬೇಕು, ವಾಣಿಜ್ಯ ಮಂಡಳಿ ಕೊಡ್ಬೇಕು, ಹೋಟೆಲ್ ಕೊಡ್ಬೇಕು, ಅಂಗಡಿ ಕೊಡ್ಬೇಕು, ಎಲ್ಲರೂ ಕೊಡ್ಬೇಕು. ಕನ್ನಡಿಗರ ಪ್ರಶ್ನೆ ಮೇಕೆದಾಟು ಆಗಲೇಬೇಕು. ಕಾವೇರಿ ಬಗ್ಗೆ ಹೋರಾಟ, ಸಾವಿರಾರು ಜನ ಜೈಲಿಗೆ ಹೋಗಬೇಕು. ಅನ್ಯಾಯ